ನಮಸ್ತೆ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸ್ವಾಗತ. ಸರ್ವೇ ಜನ ಸಿಕ್ಕಿನೋ ಭವಂತು. ದೇವರೆಲ್ಲರಿಗೂ ಆಯುರೇಶ್ವರಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೀನಿ. ಅದಕ್ಕೆ ಮುಂಚೆ ಆಸ್ ಯೂಶುವಲ್ ಒಂದು ಸಿನ್ಸಿಯರ್ ರಿಕ್ವೆಸ್ಟ್, ದಯವಿಟ್ಟು ನನ್ನ ಚಾನಲ್ ಮಂಕನ ಪದಗಳು ಒಮ್ಮೆ ಭೇಟಿ ಕೊಡಿ. ಚಾನಲ್ ಪಾಸಿಟಿವ್ ಮೆಸೇಜಸ್ ಇರೋ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದರೆ ತುಂಬ ಜನಕ್ಕೆ ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. I can remember one fine article I read on one of the world's best doctor. ಅವರು ಒಂದು ಇಂಟರ್ವ್ಯೂಲಿ ಹೇಳ್ತಾ ಇದ್ರು, I always regret for fighting for my existence ಅಂತ. Always regret. If God gives me a second chance, I will not live like how I lived in this life ಅಂತ ಹೇಳಿದ್ರು ಅವರು. ಅಂದ್ರೆ ಅವ್ರಿಗೆ ನಾವು ಈ ಜೀವಮಾನದಲ್ಲಿ ಅವರು ನಡ್ಕೊಂಬಂದ ದಾರಿ ಅವ್ರಿಗೆ ಸುಖ ನೀಡಲಿಲ್ಲ ಅಥವಾ ಅವ್ರಿಗೆ ನೆಮ್ಮದಿ ತರಲಿಲ್ಲ ಕೊನೆಗಳಿಗೆ. ಹಿ ವಾಸ್ ಎ ವೆರಿ ಗುಡ್ ಸಕ್ಸಸ್ಫುಲ್ ಸರ್ಜನ್. ಅವರು ಹಣ ಗಳಿಕೆಯಲ್ಲಾಗ್ಲಿ, ಜನ ಗಳಿಕೆಯಾಗ್ಲಿ, ರಾಜಕೀಯದಲ್ಲಾಗ್ಲಿ ಎಲ್ಲದರಲ್ಲೂ ಕೂಡ ಅವರು ಯಶಸ್ಸನ್ನು ಕಂಡವರು. ಅಂಥವ್ರೆ ಈ ರೀತಿ ಹೇಳ್ಬಿಟ್ರೆ ಸಾಮಾನ್ಯ ಮನುಷ್ಯರಾದ ನಾವು ಇನ್ನೇನು ಯೋಚನೆ ಮಾಡ್ಬೇಕು ವೀಕ್ಷಕರ? ಒಂದು ವಿಷಯದ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರೆ ಆ ವಿಷಯನ ಕಂಪ್ಲೀಟ್ ಆಗಿ ಗೊತ್ತಿರೋರಿಂದ ನಾವು ತಿಳ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಹೇಗೆ ಹಣ ಇಲ್ದವ್ರಿಗೆ ಹಣ ಸಿಕ್ಕಿದ್ರೆ ಸಾಕು, ನಮ್ಗೆ ನೆಮ್ಮದಿ ಸಿಗುತ್ತೆ ಅಂತ ಒದ್ದಾಡ್ತಿರ್ತಾರಲ್ವಾ, ಅದೇ ಹಣ ಇರೋರ ಹತ್ರ ಹೋಗಿ ಕೇಳಿ ನೀವು, ಯಾರಿಗ್ರಿ ಬೇಕು ದುಡ್ಡು, ಈ ದುಡ್ಡಿಂದಾನೇ ನನ್ಗೆ ಹೆಂಡತಿ ಮಕ್ಳು ನಂಗೆ ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ, ದಿನಾ ಪ್ರಾಣ ತಿಂತಾ ಇದಾರೆ, ನನಗೆ ಯಾಕಾರು ಸಂಪಾದನೆ ಮಾಡೋದು ಆಸ್ತಿ ಅಂತ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತಲ್ಲ. ಹಾಗೇನೆ ಪ್ರತಿಯೊಬ್ಬ ಮನುಷ್ಯನು ಈ ಸಮಾಜದಲ್ಲಿ ಯಾವುದೋ ಒಂದು ಸಂಘರ್ಷದಲ್ಲಿ ಜೀವನ ನಡೆಸ್ತಾ ಇರ್ತಾನೆ. ಅಂದ್ರೆ ಟು ಪ್ರೂವ್ ಹಿಸ್ ಎಕ್ಸಿಸ್ಟೆನ್ಸ್. ಪ್ರತಿಯೊಬ್ಬ ಮನುಷ್ಯನು ಕೂಡ ನಾನು ಒಬ್ಬ ಸಕ್ಸಸ್ಫುಲ್ ಆಗ್ಬೇಕು, ಅಥವಾ ನಾನು ಇದ್ರಲ್ಲಿ ನಾನು ಯಶಸ್ಸು ಕಾಣ್ಬೇಕು, ಮತ್ತೆ ನನ್ನ ದಾರಿ ಈ ತರ ಇದೆ, ನಾನು ಹೀಗೆ ಹೋಗ್ಬೇಕು, ಹೀಗೆ ಹೋದ್ರೆ ನಾನು ಯಶಸ್ಸು ಸಿಗುತ್ತೆ ಅಂತ ಹೇಳಿ ಒಂದು ಕಣ್ಕಟ್ಟು ಕುದುರೆ ತರ ಓಡ್ತಾ ಇರ್ತಾನೆ ಅಲ್ವಾ. ಆ ಕುದುರೆಗೆ ಕಣ್ಕಟ್ಟಿರೋವರೆಗೂ ಅದು ಹೋಗ್ತಾ ಇರುತ್ತೆ. ಅದು ಕಣ್ಕಟ್ಟಿರುತ್ತಲ್ಲ, ಅದನ್ನ ತೆಗೆದ ಮೇಲೆ ಪ್ರಪಂಚ ಕಾಣಿಸುತ್ತೆ ಅದಕ್ಕೆ. ಆ ಕುದುರೆ ಪ್ರಪಂಚ ನೋಡಿದ ತಕ್ಷಣ ಅದಕ್ಕೆ ಅನ್ಸುತ್ತೆ, ಅಯ್ಯೋ ನಾನು ಯಾಕೆ ಈ ತರ ಓಡ್ತಾ ಇದ್ದೆ. ಹಲವಾರು ದಾರಿಗಳಿದಾವೆ ಹೋಗೋದಿಕ್ಕೆ, ನಾನು ಯಾಕೆ ಒಂದೇ ದಾರಿಲಿ ಹೋಗ್ತಾ ಇದ್ದೆ. ಯಾವ್ಯಾವ ದಾರಿಲಿ ಯಾವ್ಯಾವ ಸುಖ ಸಂತೋಷ ಇತ್ತೋ ಗೊತ್ತಿಲ್ಲ, ಯಾವ್ಯಾವ ದಾರಿಲಿ ಏನೇನ್ ನಾನು ಕಲಿಬೋದಿತ್ತೋ ಅದು ಗೊತ್ತಿಲ್ಲ. ನಾನು ಇದೇ ದಾರಿಲೇ ಕಣ್ ಕಟ್ಬಿಟ್ಟು ನಾನು ಒಂದೇ ದಾರಿಲಿ ಹೋಗೋಂಗೆ ಮಾಡ್ಬಿಟ್ಟ ಅಂತ ಹೇಳಿ ಪಶ್ಚಾತ್ತಾಪ ಪಡುತ್ತೆ. ಪ್ರತಿಯೊಬ್ಬರಿಗೂ ಅವ್ರಿಗೆ ಅವ್ರ ದಾರಿಲೇ ಹೋಗೋದಿಕ್ಕೆ ಬಿಟ್ರೆ ಅವ್ರು ಸಂತೋಷವಾಗಿರ್ತಾರೆ. ಕಣ್ ಕಟ್ಟಿ ರೇಸ್ ಕುದುರೆ ಓಡುವಂಗೆ ನೀವು ಓಡ್ತಾನೆ ಇದ್ರೆ ಜನ ನಿಮ್ಮನ್ನ ಯಾವಾಗೂ ರೇಸಲ್ಲೇ ನೋಡಕ್ ಇಷ್ಟಪಡ್ತಾರೆ. ರೇಸ್ ಕುದುರೆ ಓಡೋ ನಿಲ್ಸಿದ್ರೆ ಏನ್ ಮಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ. ನೀವು ಅಲ್ಲಿ ಆತರ ನೀವು ಆಗ್ಬಿಡ್ತೀರ. ಶಕ್ತಿ ಇರೋವರೆಗೂ ಸಂಪಾದನೆ ಮಾಡ್ತಾ ಇರ್ತೀರ. ಅದನ್ನೇ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ರೆ ಜನ, ನೀನು ಸುಮ್ನೆ ಒಂದು ತಿಂಗಳು ನೀವು ಸುಮ್ನೆ ಕೂತಿದ್ರೆ ಕೂಡ ನಿಮ್ಮನ್ನ ಲೂಸರ್ ಅಂತಾರೆ ಅಲ್ವಾ. ಸೊ ಸಮಾಜ ಯಾವಾಗೂ ಅಷ್ಟೇ, ಒಬ್ಬ ಮನುಷ್ಯನಿಗೆ ಅವ್ನು ಏನ್ ಮಾಡ್ತಾ ಇರ್ತಾನೆ, ಅವ್ನು ಯಾವ ರೀತಿ ಜೀವನ ಮಾಡ್ತಾ ಇರ್ತಾನೆ, ಅದ್ರ ಮೇಲೆ ಅವ್ನಿಗೊಂದು ಪರ್ಸ್ಪೆಕ್ಟಿವ್ ಇಟ್ಬಿಟ್ಟಿರ್ತಾನೆ ಅಲ್ವಾ. ಸೊ ಜಸ್ಟ್ ಡೋಂಟ್ ಕ್ರಿಯೇಟ್ ದಟ್ ಥಿಂಗ್ ಅರೌಂಡ್ ಯು. ನಾನು ಹೇಳೋದಿಷ್ಟೇ, ನಿಮ್ ಜೀವನನ ನೀವು ಸಿಂಪಲ್ ಆಗಿ ಬದುಕೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಬೇಸಿಕ್ ಥಿಂಗ್ಸ್ ನ ಇಟ್ಕೊಂಡು ಸಂಪಾದನೆ ಮಾಡಿ. ಅದ್ರ ಮೇಲೆ ನೀವು ಬರೀ ಹಣನೇ ನೋಡಕ್ ಹೋಗ್ಬೇಡಿ. ಸಂಪಾದನೆ ಮಾಡ್ಬೇಕು ನಿಜ, ಬಟ್ ಹಾಗಂತ ಹೇಳಿ ಬರೀ ಅದನ್ನೇ ನೀವು ಗುರಿಯಾಗಿ ಇಟ್ಕೋಬೇಡಿ ಅಲ್ವಾ. ನಾಳೆ ನಿನ್ನ ಹೆಂಡತಿ ಮಕ್ಳು ಕೂಡ ನೀನು ತೀರೋಗ್ಬಿಟ್ರೆ ಆಸ್ತಿನ ಹತ್ರ ಲೆಕ್ಕ ಹಾಕ್ತಾರೆ ಹೊರತು ನೀನ್ ಏನ್ ಮಾಡ್ದೆ ಅವ್ರಿಗೆ ಅನ್ನೋದು ಅವ್ರಿಗೆ ನೆನಪೇ ಇರಲ್ಲ. ಕಷ್ಟಪಟ್ಟು ಸೈಟ್ ತಗೊಂತೀಯ, ಕಷ್ಟಪಟ್ಟು ಮನೆ ಕಟ್ಸ್ತೀಯ, ಮಾರ್ಬಲ್ ಹಿಂಗ್ ಹಾಕ್ಬೇಕು, ನಾನ್ ಫರ್ನಿಷನ್ ಹಿಂಗ್ ಮಾಡಿಸ್ಬೇಕು, ನನ್ನ ಟಾಯ್ಲೆಟ್ ಈ ತರ ಹಾಲ್ ಹಿಂಗ್ ಬರ್ಬೇಕು, ಸ್ಟೇರ್ಸ್ ಹಿಂಗ್ ಬರ್ಬೇಕು. ನೀನ್ 40-50 ವರ್ಷಕ್ಕೆ ನೀನ್ ಆತರ ಮಾಡಿ ಡ್ರೀಮ್ ಹೌಸ್ ಅಂತ ಕಟ್ತೀಯಲ್ಲಪ್ಪ, ನೀನ್ ಕಟ್ಟಿ ಒಂದ್ 15 ವರ್ಷ ಇರ್ತೀಯ ಅನ್ಕೋ,
ಏನೋ ನಿಮ್ಗೆ ದೇಹ ಆರೋಗ್ಯನೋ ಏನೋ ಕೆಡ್ತು ಸಾವನ್ನಪ್ತೀಯ, ಆಗ ನಮ್ಮ ದೇಹನ ಮನೆ ಒಳಗೂ ಕೂಡ ಬಿಡಲ್ಲ, ಮೈಲಿಗೆ ಅನ್ಬಿಡ್ತಾರ. ಈ ಸತ್ಯ ನೀನ್ ತಿಳ್ಕೊಳ್ಳಿ, ದಯವಿಟ್ಟು ಹೇಳ್ತೀನಿ. ಯಾವ್ದಾವ್ದೋ ದಾರಿ ಹಿಡಿದು ನೀವು ಹಣ ಸಂಪಾದನೆ ಮಾಡಿ ಏನೇನೋ ಮಾಡಕ್ ಹೋದ್ರೆ ನಿಮ್ಮಿಂದ ಯಾರು ಬರಲ್ಲ ರೀ. ಅಲ್ಲಿ ಯಾವ್ದೋ ಒಂದು ಹೋಟೆಲ್, ಒಳ್ಳೆ ಹೋಟೆಲ್ ಇರುತ್ತೆ, 1,000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಟ್ಲಿಗೆ ಹೋಗ್ತೀರಾ. ಭಗವಂತ, ನೇಚರ್, ಪರಿಸರ ತುಂಬಾ ಚೆನ್ನಾಗಿ ಇರೋ ಜಾಗಗಳು ಇರ್ತವೆ, ವಿತೌಟ್ ಎಂಟ್ರಿ ಫೀಸ್. ಅಲ್ಲಿ ಜನ ಹೋಗೋದೇ ಇಲ್ಲ. ಯಾಕಂದ್ರೆ ಜನಗಳಿಗೆ ದುಡ್ಡು ಕೊಟ್ಟು ಅವ್ರ ಆಟಿಟ್ಯೂಡ್ ತೋರಿಸಿ, ದುಡ್ಡು ಕಟ್ಟಿ ನಾನು ಹಿಂಗಿದ್ದೀನಿ ಅಂತ ತೋರಿಸ್ಕೊಂಡು ಮೆರೆಯೋದೇ ಅವ್ರಿಗೆ ಆನಂದ ಆಗ್ಬಿಟ್ಟಿದೆ ಈ ಸಮಾಜದಲ್ಲಿ, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ನಾನು ಎಷ್ಟೊಂದು ಬೀಚ್ಗಳಿಗೆ ಹೋಗಿದ್ದೀನಿ, ಗೋವಾದಲ್ಲಿ ಬೀಚ್ ಹೋಗಿದ್ದೀನಿ, ಮಂಗ್ಳೂರ್ ಕಡೆ ಹೋಗಿದ್ದೀನಿ, ಆಯ್ತಾ. ಅದೇ ಸಮುದ್ರ, ಅದೇ ಬೀಚು, ಅದೇ ನೀರಿರುತ್ತೆ. ಎಲ್ಲೆಲ್ಲಿ ನಿಮ್ಗೆ ಕಮರ್ಷಿಯಲ್ ಆಗಿರುತ್ತಲ್ವಾ, ರೆಸಾರ್ಟ್ ಟೈಪ್, ಈ ಟೈಪ್, ಆಮೇಲೆ ಲಕ್ಸುರಿ ಟೈಪ್, ಈ ತರ ಇದೆ ಅಂತ ಹೇಳಿ ಆ ತರ ಫೀಸ್ಗಳು ಕೊಟ್ಟಿ, ಆ ತರ ದುಡ್ಡುಗಳು ಕೊಟ್ಟಿ ನೀವು ಅಲ್ಲೇ ಹೋಗಿ ಎಂಜಾಯ್ ಮಾಡಿದ್ರೆ ಎಂಜಾಯ್ಮೆಂಟ್ ಅಂತಾರೆ. ನೀವು ಎಲ್ಲೋ ರೋಡ್ ಸೈಡ್ ನಿಲ್ಸ್ಬಿಟ್ಟು ಬೀಚ್, ಅದೇ ಮರ, ಅದೇ ಬೀಚ್, ಅದೇ ಸಮುದ್ರ, ಅದೇ ನೇಚರ್, ಆರಾಮಾಗಿ ಫ್ರೀ ಆಗಿ ಎಂಜಾಯ್ ಮಾಡಿ ಅಂದ್ರೆ, ಎಂಜಾಯ್ ಮಾಡಿ ಬಂದ್ರೆ ಅದು ನಿಮ್ಗೆ ಎಂಜಾಯ್ಮೆಂಟ್ ಅನ್ಸಲ್ಲ. ಯಾಕಂದ್ರೆ ನಾವು ಹಂಗೆ ಪ್ರಪಂಚ ಸೃಷ್ಟಿಸ್ಕೊಂಡ್ಬಿಟ್ಟಿದ್ವಿ. ವೆಕೇಶನ್ ಅಂದ್ರೆ ಇಷ್ಟು ಸ್ಪೆಂಡ್ ಮಾಡಿದೆ, ಅಷ್ಟು ಸ್ಪೆಂಡ್ ಮಾಡಿದೆ, ಇಷ್ಟು ಲಕ್ಸುರಿಯಸ್ ಹೋಟೆಲ್ ಅಲ್ಲಿ ಇದ್ದೆ, ಇಷ್ಟು ಆರಾಮಾಗಿದ್ದೆ ನಾನು, ಹಿಂಗೆ ಈ ತರ ಡ್ರಿಂಕ್ಸ್ ಫುಡ್ ತಿಂದೆ, ಲಾರ್ಡ್ ಆಫ್ ದ ರಿಂಗ್ಸ್ ತರ ಹತ್ತದ್ ಬೆಳ್ಳಿಗೆ ಹತ್ತತ್ ಉಂಗುರ, ಚೈನು, ಕಾಬ್ಸ, ನನ್ಗೆ ಸ್ಟೇಟಸ್, ರಾಡೋ ವಾಚು, ಕಾರು, ಬಂಗಲ, ಯಾವ್ದು ಬಂದಿದ್ದು ಬಂದಾಗೆ ಹೊಟ್ಟೋಗುತ್ತೆ. ಉಳಿಯೋದು ನಿನ್ನ ವ್ಯಕ್ತಿತ್ವ ಅಷ್ಟೇ, ಆಯ್ತಾ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಬೇರೆಯವ್ರಿಗೂ ಮರ್ಯಾದೆ ಕೊಡಿ, ರೆಸ್ಪೆಕ್ಟ್ ಕೊಡಿ, ಸಾಮಾನ್ಯರಾಗಿ ಬದುಕಿ. ನಿಮ್ಮ ಹತ್ರ ಇದೆ ಅಂತ ಶೋ ಆಫ್ ಮಾಡಕ್ ಹೋಗ್ಬೇಡಿ. ಅಂಡ್ ಮಕ್ಕಳಿಗೂ ಕೂಡ ಕಷ್ಟ ಅನ್ನೋದನ್ನ ಕಳಿಸಿ, ಈಸಿಯಾಗಿ ಯಾವ್ದನ್ನು ಕೊಡಕ್ ಹೋಗ್ಬೇಡಿ. ನೀನ್ 50 ವರ್ಷ 60 ವರ್ಷಕ್ಕೆ ಫೆರಾರಿ ಕಾರ್ ತಗೊಂಡ್ರೆ, ಅವ್ನಿಗೆ 20 ವರ್ಷಕ್ಕೆ ಫೆರಾರಿ ಕೊಟ್ರೆ ಅವ್ನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ನೆಕ್ಸ್ಟ್? ಇದ್ದಾಗ ಹಿಗ್ಗಬೇಡ, ಇಲ್ದಾಗ ಕುಗ್ಗಬೇಡ, ಸದಾ ನಾರ್ಮಲ್ ಆಗಿರು. ಇದನ್ನ ನೀವು ಜೀವನದ ಪಾಠ ಮಾಡ್ಕೊಳ್ಳಿ, ಆಲ್ವೇಸ್ ಖುಷಿಯಾಗಿರ್ತಾರೆ. ಓಕೆ, ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.